ತಮ್ಮ ಹೆಸರಲ್ಲಿ ಜ್ಯುವೆಲರಿ ಶಾಪ್ಗಳಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಏನಿದೆ, ಡಿಕೆ ಸುರೇಶ್ ಅವರ ಮಿಮಿಕ್ರಿ ರೀತಿಯಾಗಿ ಅವರ ವಾಯ್ಸ್ ಅನ್ನ ಬಳಸಿಕೊಂಡು ಅದೇ ವಿಚಾರವಾಗಿ ಡಿಕೆ ಸುರೇಶ್ ಅವರು ಈಗ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಅಥವಾ ಒಂದು ಪತ್ರವನ್ನ ಬರೆದಿದ್ದಾರೆ. ಐಶ್ವರ್ಯ ನನ್ನ ಹೆಸರನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಹಲವರಿಗೆ ಚಿನ್ನ ಹಣ ವಂಚನೆ ಮಾಡಿರುವಂತದ್ದು ಗೊತ್ತಾಗಿದೆ, ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಡಿಕೆ ಸುರೇಶ್ ಅವರು ಆಗ್ರಹಿಸಿದ್ದಾರೆ. ವರಾಯಿ ಜ್ಯುವೆಲರ್ ಮಾಲಕಿ ವನಿತಾ ಅವರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಅವರನ್ನ ಹೊರತುಪಡಿಸಿಯೂ ಕೂಡ ಇನ್ನೂ ಕೆಲವರನ್ನ ಇದೇ ರೀತಿಯಾಗಿ ಡಿಕೆ ಸುರೇಶ್ ಅವರ ರೀತಿಯಂತ ಸಂಭಾಷಣೆ ಬಳಸ್ಕೊಂಡು ಬಹಳ ಹಣ ಪೀಕಿದ್ದಾರೆ ಅನ್ನುವಂಥದ್ದು ಇವುಗಳು ಏನು ವಿರುದ್ಧ ಆರೋಪ ಇದೆ. ಐಶ್ವರ್ಯ ಹರೀಶ್ನನ್ನ ಕೋರ್ಟ್ಗೆ ಸದ್ಯ ಈಗ ಪೊಲೀಸರು ಹಾಜರುಪಡಿಸಿದ್ದಾರೆ. ಇಬ್ಬರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಪೊಲೀಸರು ಮನವಿ ಮಾಡಿಕೊಳ್ಳಲಿದ್ದಾರೆ. ಸೊ ಇದು ಇವ್ರ ವಿರುದ್ಧವಾಗಿ ದಾಖಲಾಗ್ತಾ ಇರುವಂಥ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇದೀಗ ಕಾರ್ಯೋನ್ಮುಖವಾಗಿದ್ದು ಐಶ್ವರ್ಯ ಹಾಗೆ ಹರೀಶನ್ನ ಕೋರ್ಟ್ಗೆ ಈಗ ಹಾಜರುಪಡಿಸಿದ್ದಾರೆ. ಇದು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನು ಕಸ್ಟಡಿಗೆ ನೀಡುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಪೊಲೀಸರು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಒಂದಾದ ನಂತರದಲ್ಲಿ ಒಂದೊಂದು ಪ್ರಕರಣಗಳು ಇದೀಗ ಐಶ್ವರ್ಯ ಗೌಡ ವಿರುದ್ಧವಾಗಿ ದಾಖಲಾಗ್ತಾ ಇದೆ. ಐಶ್ವರ್ಯ ಜೊತೆಗೆ ಈ ನಟ ಧರ್ಮೇಂದ್ರ ಇಬ್ಬರು ಸೇರ್ಕೊಂಡು ಹೀಗೆ ಬಹಳಷ್ಟು ಮಂದಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಅದರಲ್ಲೂ ಧರ್ಮೇಂದ್ರ ಅವರಂತೂ ಥೇಟ್ ಡಿಕೆ ಸುರೇಶ್ ಅವರ ರೀತಿಯಾಗಿಯೇ ಮಾತನಾಡ್ತಾ ಇದ್ರು ಫೋನ್ನಲ್ಲಿ ಅನ್ನುವಂಥದ್ದು ಈಗ ಬೇರೆ ಬೇರೆ ಕಡೆ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ಜೊತೆಗೆ ಆಡಿಯೋ ಸಂಭಾಷಣೆ ನಾವು ಕೇಳೋದಂಥ ಸಂದರ್ಭದಲ್ಲೂ ಕೂಡ ಥೇಟ್ ಅವರು ಡಿಕೆ ಸುರೇಶ್ ಅವ್ರ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಡಿಕೆ ಸುರೇಶ್ ಅವರು ಕೂಡ ನನ್ನ ಹೆಸರನ್ನೆಲ್ಲ ಹೀಗೆ ಬಳಸ್ಕೊಂಡು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಇದೆಯಲ್ಲ, ಕ್ರಮ ತೆಗೆದುಕೊಳ್ಳಿ ಅಂತ ಪತ್ರವನ್ನು ಬರೆದಿದ್ರೆ, ಮತ್ತೊಂದು ಕಡೆ ಇದೇ ಐಶ್ವರ್ಯ ಹಾಗೆ ಹರೀಶ್ ವಿರುದ್ಧವಾಗಿ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಸ್ಟಡಿಗೆ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯಲ್ಲಿದ್ದಾರೆ. ಅದರಂತೆ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಚಂದ್ರ ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇದೆ.